ಮಜ್ಜಿಗೆ ತಗೋ. ಏನವ ಹೋಗಿದ್ದ ಮನೆ ಕಡೆ? ಹೋಗಿದ್ದೆ, ನೋಡ್ದಾ? ನೋಡಿದೆ. ಚೆನ್ನಾಗಿದ್ಯಾ? ಇನ್ನೇನು ಮತ್ತೆ, ಸಪ್ರೇಟ್ ಹಾಲು, ಬಾತ್ರೂಮು, ಓಪನ್ ಕಿಚನ್ನು, ಇಷ್ಟೆಲ್ಲ ಫೆಸಿಲಿಟಿ ಇರಬೇಕಾದ್ರೆ ಯಾಕೆ ಚೆನ್ನಾಗಿರಲ್ಲ ಹೇಳು? ನಿನಗಿಷ್ಟ ಆಯ್ತೇನವ? ಅಪ್ಪ, ಅಷ್ಟು ಚೆನ್ನಾಗಿರೋ ಮನೆಲ್ಲ ಇಷ್ಟ ಆಗಲ್ಲ ಅಂತ ಹೇಳೋಕ್ಕಾಗತ್ತಾ? ಅದು ಇಂಡಿಪೆಂಡೆಂಟ್ ಹೌಸ್ ಬೇರೆ, ಯಾರ ಕಾಟನೂ ಇರಲ್ಲ. ಯಾರಿಗಿಷ್ಟ ಇಷ್ಟ ಆಗಲ್ಲ ಹೇಳು? ಬಿಡು, ಅಣ್ಣ ತುಂಬ ಲಕ್ಕಿ. ಯಾಕೆ ನಗ್ತಿದ್ಯಾ? ನಾನು ತಪ್ಪು ಹೇಳಿದ್ನಾ? ಅಲ್ಲ ಕಣವ, ಆ ಮನೆ ನೋಡಿರೋದು ನಿಮ್ಮ ಅಣ್ಣಂಗೋಸ್ಕರ ಅಲ್ಲ, ನಿನಗೋಸ್ಕರ ಕಣವ. ಅಪ್ಪ ಏನ್ ಹೇಳ್ತಿದ್ಯಾ? ಹೂ ಕಣವ, ನಿನಗೋಸ್ಕರನೇ ನೋಡಿರೋದು. ನಿಮ್ಮವ್ವ ಯಾವಾಗಲೂ ನನ್ನ ಮಗಳನ್ನ ಗಮನಿಸ್ಕೊಳ್ಳಿಲ್ಲ ಅಂತ ಒಂದೇ ಸುಮ್ಮನೆ ಬಡ್ಕೋತಾ ಇದ್ಲು. ಅದಕ್ಕೋಸ್ಕರನೇ ನಿನಗೋಸ್ಕರನೇ ಮನೆ ನೋಡಿರೋದು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ. ನಾನು ನಿಜವಾಗ್ಲೂ ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೋಡ್ದ್ಯಾ ಸಿಂಚು, ನಿಮ್ಮಪ್ಪ ನನಗೂ ಒಂದು ಮಾತು ಹೇಳಿಲ್ಲ, ಎಷ್ಟು ಚೆನ್ನಾಗಿರೋ ಮನೇನ ನಿನಗೆ ನೋಡಿದ್ದಾರೆ ಅಂತ. ಅಲ್ಲ ಮಾವ, ಇದೆಲ್ಲ ಬೇಕಿತ್ತ ಇವಾಗ ಅಂತ? ಅಂದರೆ ನಾವಲ್ಲೇ ಆರಾಮಾಗಿದ್ವಲ್ಲ. ಹರಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲೆಷ್ಟು ಚೆನ್ನಾಗಿದ್ದೀವಿ ಅಂತ ನನಗೆ ಗೊತ್ತು. ಅಲ್ಲಿನ ಸಿಚುವೇಶನ್ ನೆನಪು ಮಾಡಿಕೊಂಡ್ರೆ ನನಗೆ ಒಂದು ಊಟನೂ ಸಿರಲ್ಲ. ಅಂಥದ್ರಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಗೆ ಹೇಳ್ತೀಯ ಹೇಳು? ಜನ ಅದು ಹರಿ, ಅಳಿಂದ್ರೆ ನಿನ್ನ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಎಲ್ಲ ಒಟ್ಟಿಗಿದ್ದು ಈಗ ಹೊರಗಡೆ ಬರಬೇಕು ಅಂತ ಬೇಜಾರು ಮಾಡ್ಕೋತಾ ಇದ್ದೀರಾ. ಅವಳಿಗೆ ಇಷ್ಟ ಇಲ್ದಿರೋ ಜಾಗದಲ್ಲಿ ಎಷ್ಟು ದಿನ ಇರೋಕ್ಕಾಗುತ್ತೆ ಹೇಳಿ? ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತೆ ನಾನು ಹಾಗಲ್ಲ ಹೇಳಿದ್ದು. ನಾನು ನೋಡವ್ವ, ಇನ್ನೊಂದು 2-3 ದಿವಸದಲ್ಲಿ ಆ ಮನೆ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. ಆಮೇಲೆ ನೀವಿಬ್ಬರು ಅಲ್ಲೇ ವಾಸ ಮಾಡ್ಬೋದು.